ಇನ್ನು ಬೀದರ್ನಲ್ಲಿ ಖಾಸಗಿ ಶಾಲಾ ವಾಹನಗಳಿಗೆ ಬಿಸಿ ಮುಟ್ಟಿಸಿದ್ದಾರೆ ಆರ್ಟಿಒ ಅಧಿಕಾರಿಗಳು. ಬೇಕಾಬಿಟ್ಟಿ ಓಡಾಟ ಮಾಡ್ತಾ ಇದ್ದ ಖಾಸಗಿ ಶಾಲಾ ಬಸ್ ಮಾಲೀಕರಿಗೆ ಶಾಕ್ ಕೊಟ್ಟಿದ್ದಾರೆ ಆರ್ಟಿಒ ಅಧಿಕಾರಿಗಳು. ದಾಖಲೆ ನವೀಕರಣ ಇಲ್ಲದ 20 ಶಾಲಾ ವಾಹನಗಳನ್ನು ಜಪ್ತಿ ಮಾಡಿದ್ದಾರೆ. ಮಕ್ಕಳ ಸುರಕ್ಷತೆ ತಪಾಸಣೆ ನಡೆಸ್ತಾ ಇದ್ದಾರೆ ಆರ್ಟಿಒ ಅಧಿಕಾರಿಗಳು. ಶಾಲಾ ವಾಹನಗಳಲ್ಲಿ ಓರ್ವ ಕೇರ್ ಟೇಕರ್ ನಿಯೋಜನೆ ಮಾಡಬೇಕು, ಅದರ ಜೊತೆಗೆ ವಾಹನಗಳ ದಾಖಲೆಯನ್ನು ನವೀಕರಿಸಬೇಕು ಅಂತ ಸೂಚನೆ ಕೊಟ್ಟಿದ್ದಾರೆ. ನೋಡಿ, ಹಲವು ಶಾಲಾ ಕಾಲೇಜುಗಳು ಇಷ್ಟ ಬಂದ ಹಾಗೆ ಯಾವುದೇ ದಾಖಲಾತಿ ಇಲ್ಲದೆ ನೀವೇನಾದರೂ ಕೂಡ ಓಡಾಟ ಮಾಡ್ತಾ ಇದ್ರೆ ಈ ರೀತಿಯಾಗಿ ಆರ್ಟಿಒ ಅಧಿಕಾರಿಗಳು ಕ್ರಮ ತೆಗೆದುಕೊಳ್ತಾರೆ. ಇದು ಕೂಡ ಅದೇ ರೀತಿಯಾಗಿ 20 ಶಾಲಾ ವಾಹನಗಳನ್ನು ಜಪ್ತಿ ಮಾಡಿದ್ದಾರೆ ಆರ್ಟಿಒ ಅಧಿಕಾರಿಗಳು. ಸುರಕ್ಷತೆಗೆ ಸಂಬಂಧಪಟ್ಟ ಹಾಗೆ ವಾಹನದ ಪರಿಸ್ಥಿತಿ ಹೇಗಿದೆ, ಇದರ ಜೊತೆಗೆ ಅಲ್ಲಿ ವಾಹನವನ್ನು ಕಂಪ್ಲೀಟಾಗಿ ಯಾವುದೇ ದಾಖಲೆಗಳಿಲ್ಲ ಅಂಥ ವಾಹನ ಬಳಸೋ ಹಾಗಿಲ್ಲ, ಎಲ್ಲವನ್ನು ಕೂಡ ಬೇಕಾಬಿಟ್ಟಿಯಾಗಿ ಓಡಾಟ ಮಾಡ್ತಾ ಇದ್ರಲ್ಲ, ಆ 20 ಶಾಲಾ ವಾಹನಗಳನ್ನು ಸಂಪೂರ್ಣವಾಗಿ ಜಪ್ತಿ ಮಾಡಿ ಮಾಲೀಕರಿಗೆ ಶಾಕ್ ಕೊಟ್ಟಿದ್ದಾರೆ ಅಧಿಕಾರಿಗಳು, ಆರ್ಟಿಒ ಅಧಿಕಾರಿಗಳು. ಮಕ್ಕಳು ಓಡಾಟ ಮಾಡ್ತಾರೆ, ಸುರಕ್ಷತೆ ಇಂಪಾರ್ಟೆಂಟ್ ಕೊಡಬೇಕು, ಚಿಕ್ಕ ಚಿಕ್ಕ ಮಕ್ಕಳು ಕೂಡ ಇರ್ತಾರಲ್ವಾ, ಹಾಗಾಗಿ